ಈ ರೆಸಿಪಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಳೋಣ. ಇಲ್ಲಿ ಮೊದಲಿಗೆ ನಾನು ಒಂದು 2 ಕಪ್ನಷ್ಟು ಅಕ್ಕಿ ತೊಗೊಂಡು ತೊಳ್ಕೊಂಡು ಇಟ್ಕೊಂಡೀನಿ. ಈಗ ಒಂದು ಅರ್ಧ ಬಟ್ಲಿನಷ್ಟು ಮೊಸರು, ಖಾರದ ಪುಡಿ, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈಗ ನಮ್ಗೆ ಯಾವ್ದು ಬೇಕಲ್ಲ ಆ ತರಕಾರಿ ಹಾಕಿ ಮ್ಯಾರಿನೇಷನ್ ಮಾಡಿ ಇಟ್ಕೊಬೇಕು. ಈಗ ನೆಕ್ಸ್ಟ್ ಒಂದು ಕುಕ್ಕರ್ನಾಗ ಎಣ್ಣೆ, ಜೀರಿಗೆ, ಮೆಣಸು, ಆಮ್ಯಾಗ ಏಲಕ್ಕಿ, ಚಕ್ಕೆ, ಲವಂಗ, ಪಲಾವ್ ಎಲೆ, ಉಳ್ಳಾಗಡ್ಡಿ ಒಂದು ಅರ್ಧ ಕಪ್ನಷ್ಟು ಹಾಕಿ ಇಲ್ಲೇ ಫ್ರೈ ಮಾಡ್ಕೊಳತ್ತೀನಿ. ಶುಂಠಿ, ಬೆಳ್ಳುಳ್ಳಿ, ಮ್ಯಾಗ ಹಸಿಮೆಣ್ಸಿನ್ಕಾಯಿ ಇದನ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಈಗ ಇಲ್ಲೇ ಒಂದು ಹಿಡಿಯಷ್ಟು ಪುದೀನ, ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು. ಆಮ್ಯಾಗ ಒಂದು 2 ಫುಲ್ ಬಟ್ಲದಷ್ಟು ಮೆಂತ್ಯ ಸೊಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು. ಈಗ ನೋಡ್ರಿ ಎಲ್ಲ ತಣ್ಣಗಾಗೈತಿ. ಈಗ ಇದನ್ನು ಮಿಕ್ಸರ್ನಾಗ ಹಾಕಿ ರುಬ್ಕೋಬೇಕಾಕೈತಿ. ಇದು ಪೂರ ಆರೈತಿ. ಈಗ ನೋಡ್ರಿ ಈಗ ಮಿಕ್ಸರ್ನಾಗ ಹಾಕಿ ರುಬ್ಕೊಳೋಣಂತ. ಫಸ್ಟ್ ನಾವಿಲ್ಲಿ ತರಿಯಾಗಿ ರುಬ್ಕೋಬೇಕು. ನೆಕ್ಸ್ಟ್ ನೀರು ಹಾಕಿ ಸಣ್ಣಗೆ ರುಬ್ಕೊಂಡು ತೊಗೋಬೇಕು. ಇಲ್ಲದ ಕುಕ್ಕರಿಗೆ ಎಣ್ಣೆ ಮತ್ತು ತುಪ್ಪ ಹಾಕಿ ಇಲ್ಲೇ ಏನೇನು ಮಸಾಲೆ ಅಂದ್ರೆ ಮೆಣಸು, ಜೀರಿಗೆ, ಸಾಜೀರಿಗೆ, ಲವಂಗ, ಏಲಕ್ಕಿ, ಜಾಪತ್ರೆ, ಕಲ್ಲು ಹೂವು, ಮರಾಠ ಮೊಗ್ಗು, ಚಕ್ಕೆ, ಪಲಾವ್ ಎಲೆ ಇವನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಂಡೇನಿ. ಆಮ್ಯಾಗ ಒಂದು ಮೀಡಿಯಮ್ಮು ಉಳ್ಳಾಗಡ್ಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ ಅದನ್ನು. ಈಗ ನಾವು ಮ್ಯಾರಿನೇಷನ್ ಏನು ಮಾಡಿಟ್ಕೊಂಡಿದ್ವಲ್ಲ ಆ ತರಕಾರಿನ ಹಾಕಿ ಫ್ರೈ ಮಾಡ್ಕೋಬೇಕು. ಈಗ ತರಕಾರಿ ಎಲ್ಲ ಫ್ರೈ ಆಗೈತಿ. ಒಂದು 40% ಇಲ್ಲೇ ಹಸಿ ಮಸಾಲೆ ಏನು ರುಬ್ಬಿದ್ವಲ್ಲ ಅದು ಗ್ರೀನ್ ಕಲರ್ದು ಅದನ್ನ ಹಾಕಿ ಮತ್ತು ಫ್ರೈ ಮಾಡ್ಕೊಳೋಣಂತ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೇನೆ. ನೋಡ್ರಿ ಈಗ ಇದೆಲ್ಲ ನೀಟಾಗಿ ಫ್ರೈ ಆಗೈತಿ. ಈಗ ತೊಳೆದಿಟ್ಕೊಂಡಿದ್ವಲ್ಲ ಆ ಅಕ್ಕಿನ ಹಾಕಿ ಅಕ್ಕಿ ಎಲ್ಲ ಕಂಪ್ಲೀಟಾಗಿ ಫ್ರೈ ಆಗಬೇಕು. ಇದು ರಸ ಎಲ್ಲ ಹೋಗ್ಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಈಗ ಒಂದು ಅಕ್ಕಿಗೆ 2 ನೀರಷ್ಟು ಹಾಕ್ಕೊಂಡು ಲಾಸ್ಟಿಗೆ ಒಂದು ನಿಂಬೆಹಣ್ಣು ಹಾಕ್ಕೊಂಡು ಇಲ್ಲೇ ಮುಚ್ಚಳ ಮುಚ್ಚಿ ಒಂದು 2 ವಿಶಿಲ್ ಆಗೋಷ್ಟು ವಿಶಿಲ್ ಹೊಡೆಸ್ಕೊಂಡೇನಿ. ಈಗ ನೋಡ್ರಿ ನಮ್ಮ ದೇಸಿ ಸ್ಟೈಲ್ ದೊಣ್ಣೆ ಬಿರಿಯಾನಿ ಕಂಪ್ಲೀಟ್ ಆಗೈತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.